ಚುನಾವಣೆ ಡಿಕೆ ತಂತ್ರಕ್ಕೆ ಬಿಜೆಪಿ ಹೈರಾಣು, ಜೆಡಿಎಸ್ ಸುಸ್ತು. ಡಿಕೆ ವಿರುದ್ಧ ಎಚ್ಡಿಕೆ ಸೆಡ್ಡು, ಸೋಲಿನ ಸೇಡು ತೀರಿಸಿಕೊಳ್ಳೋದಕ್ಕೆ ಕೇಂದ್ರಕ್ಕೆ ಮನವಿ. ವಿಜೇಂದ್ರ, ಅಶೋಕ್ ಅಯೋಮಯ ನಿಜವಾಗ್ತಾ ಇದೆಯಾ? ಹಿಂದೂ ಹುಲಿ ಯತ್ನಾಳ್ ಭವಿಷ್ಯ. ಡಿಕೆ ಕಟ್ ಹಾಕೋದಕ್ಕೆ ಮೋದಿ ಪ್ಲಾನ್. ಬಿಜೆಪಿ ತಿರುಗಿ ಬಿದ್ರೆ ಕನಕಪುರ ಬಂಡೆ ಪೀಸ್ ಪೀಸ್. ಲೇಡೀಸ್ ಅಂಡ್ ಜೆಂಟಲ್ಮನ್, ಎಂಎಲ್ಸಿ ಚುನಾವಣೆ ಕಂಪ್ಲೀಟ್ ಉಲ್ಟಾ ಹೊಡೆದಂತಹ ಕುಮಾರಸ್ವಾಮಿಯ ಲೆಕ್ಕಾಚಾರ. ಇನ್ಮುಂದೆ ಇರೋದೇ ಅಸಲಿ ರಾಜಕೀಯ. ಶಿಸ್ತಿನ ಪಾರ್ಟಿಯಲ್ಲೂ ಕೂಡ ಅಡ್ಡ ಮತದಾನ. ಇನ್ನು ಕರ್ನಾಟಕ ಬಿಜೆಪಿ ಶಾಸಕರ ಕ್ರಾಸ್ ಔಟಿಂಗ್. ಆದ್ರೆ ದೇಶದಾದ್ಯಂತ ಭಾರೀ ಚರ್ಚೆಯಲ್ಲಿದೆ. ಸಿಎಂ ಡಿಕೆ ಶಿವಕುಮಾರ್, ಡಿಕೆ ರಣತಂತ್ರಕ್ಕೆ ಬಿಜೆಪಿ ಮತ್ತೆ ಜೆಡಿಎಸ್ ಸುಸ್ತಾಗಿದೆ. ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಹೈಕಮಾಂಡ್ ಗರಂ ಆಗಿದೆ. ಇವಿಷ್ಟು ವಿಧಾನ ಪರಿಷತ್ ಚುನಾವಣೆಯ ನಂತರ ನಡೆದಿರುವಂತಹ ರಾಜಕೀಯ ಬೆಳವಣಿಗೆಗಳು. ಹಾಗಾದ್ರೆ ಡಿಕೆ ಶಿವಕುಮಾರ್ ವಿರುದ್ಧ ಬಿಜೆಪಿಯ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ಕನಕಪುರ ಬಂಡೆಯನ್ನ ಪುಡಿ ಮಾಡುವುದಕ್ಕೆ ಬಿಜೆಪಿ ಡೈನಮೈಟ್ ಇಡುತ್ತಾ? ಇತ್ತ ಒಕ್ಕಲಿಗರ ಕೋಟೆಗೆ ಲಗ್ಗೆ ಹಾಕುವಂತಹ ಡಿಕೆಯ ಪ್ರಯತ್ನಕ್ಕೆ ದಳಪತಿ ಕುಮಾರಣ್ಣ ಯಾವ ರೀತಿ ಚೆಕ್ಮೆಟ್ ಕೊಡ್ತಾರೆ? ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ಎಸ್ ವೀಕ್ಷಕರೇ, ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ 5 ಮತ್ತು ಬಿಜೆಪಿಯ 2 ಅಭ್ಯರ್ಥಿಗಳು ಗೆಲುವನ್ನ ಸಾಧಿಸಿದ್ದಾರೆ. 5ನೇ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಕಣಕ್ಕಿಳಿಸಿದ್ರಿಂದ ಈ ಚುನಾವಣೆ ಭಾರಿ ಕುತೂಹಲಕ್ಕೂ ಸಹ ಕಾರಣ ಆಗಿತ್ತು. ಇನ್ನು ಈ ಚುನಾವಣೆಯಲ್ಲಿನ ಫಲಿತಾಂಶ ರಾಜ್ಯ ಬಿಜೆಪಿ ನಾಯಕರಿಗೆ ಹಾಗೆ ಜೆಡಿಎಸ್ಗೆ ಪಾಠವನ್ನ ಕಲಿಸಿದೆ ಅಂತ ಹೇಳಿ ವಿಶ್ಲೇಷಣೆ ಸಹ ಮಾಡಲಾಗ್ತಾ ಇದೆ. ಆರ್ ಅಶೋಕ್ ಹಾಗೆ ವಿಜೇಂದ್ರ ಅವರ ವೈಫಲ್ಯ ಒಂದು ಕಡೆ ಆದ್ರೆ, ಬಿಜೆಪಿಯ ಹಿರಿಯ ನಾಯಕರ ಅಸಹಕಾರ ಮತ್ತೊಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಅಮಿತ್ ಶಾ ರಾಜ್ಯದ ನಾಯಕರಿಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಯಾವುದೇ ಸಂದರ್ಭದಲ್ಲೂ ಪಕ್ಷದ ಶಿಸ್ತಿನ ಗೆರೆಯನ್ನ ದಾಟದಂತಹ ಬಿಜೆಪಿ ಈ ಚುನಾವಣೆಯಲ್ಲಿ ತೀವ್ರ ಮುಖಭಂಗವನ್ನ ಎದುರಿಸಿದೆ. ದೇಶದೆಲ್ಲೆಡೆ ಪ್ರಾದೇಶಿಕ ಪಾರ್ಟಿಗಳಲ್ಲಿ ಬಿರುಕು ಮೂಡೋದಕ್ಕೆ ಬಿಜೆಪಿಯ ರಾಜಕಾರಣ ಕಾರಣ ಅಂತ ಹೇಳಿ ವ್ಯಾಖ್ಯಾನಿಸಲಾಗ್ತಾ ಇರುವಂತಹ ಹೊತ್ತಲ್ಲೇ ತಮ್ಮದೇ ಪಾರ್ಟಿಯಲ್ಲಿ ಕ್ರಾಸ್ ವೋಟಿಂಗ್ ಬಿಜೆಪಿಗೆ ತೀವ್ರ ಮುಜುಗರವನ್ನ ತಂದೊಡ್ಡಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಪಕ್ಷದ ನಾಯಕ ಆರ್ ಅಶೋಕ್ ಅವರ ನಾಯಕತ್ವದ ಬಗ್ಗೆ ಬಿಜೆಪಿಯ ಹೈಕಮಾಂಡ್ ನಾಯಕರು ತೀವ್ರ ಅಸಮಾಧಾನವನ್ನ ಕೂಡ ಹೊರಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ಚುನಾವಣೆಯಲ್ಲಿ ಯಾರು ಯಾರಿಗೆ ಮತವನ್ನ ಹಾಕಬೇಕು, ಯಾರಿಗೆ ಎಷ್ಟು ಮತವನ್ನ ಹಾಕಬೇಕು ಅನ್ನುವಂತಹ ವಿಚಾರದಲ್ಲಿ ಬಿಜೆಪಿಯಲ್ಲಿ ಕೊನೆ ಗಳಿಗೆವರೆಗೂ ಕೂಡ ಗೊಂದಲ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಯಾಕಂತ ಅಂದ್ರೆ ಕೆಲವರು ಒಬ್ಬರಿಗೆ 30 ಮತಗಳು ಅಂತ ಹೇಳ್ತಾ ಇದ್ರು, ಮತ್ತೊಬ್ರು 29 ಮತ ಅಂತ ಹೇಳ್ತಾ ಇದ್ರು. ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆಯ ಸುದ್ದಿ ಒಂದ್ ಕಡೆ, ರಾಜ್ಯ ಬಿಜೆಪಿಯಲ್ಲಿ ಬಲವಾಗಿ ಹರಿದಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ವಿಜೇಂದ್ರ ಅವರಿಗೆ ವೈಯಕ್ತಿಕವಾಗಿ ಆದಂತಹ ಸೆಟ್ ಬ್ಯಾಕ್ ಇದು ಅಂತ ವ್ಯಾಖ್ಯಾನ ಮಾಡಲಾಗ್ತಾ ಇದೆ. ಇನ್ನು ಈ ವಿದ್ಯಮಾನ ಹೈಕಮಾಂಡ್ ಅಂಗಳದಲ್ಲಿ ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹದ್ದು ಸಹ ಕುತೂಹಲಕ್ಕೆ ಕಾರಣವಾಗಿದೆ. ಅಡ್ಡ ಮತದಾನ ಮಾಡಿದಂತಹ ಬಿಜೆಪಿ ಶಾಸಕರು ಯಾರು ಅನ್ನುವಂತಹ ಕೆಲವೊಂದು ಹೆಸರುಗಳು ಈಗಾಗಲೇ ಮಾಧ್ಯಮದಲ್ಲಿ ಓಡಾಡ್ತಾ ಇದೆ. ಆದರೆ ಇದು ಗೌಪ್ಯ ಮತದಾನದ ಪದ್ಧತಿ ಹಾಗೆ ಹೆಸರನ್ನ ಬಿಜೆಪಿಯ ಪ್ರಮುಖರು ಇನ್ನೂ ಕೂಡ ಎಲ್ಲೂ ಬಹಿರಂಗಪಡಿಸಲಿಲ್ಲ.
ಬಿಜೆಪಿಯ ಮೀರ್ ಸಾದಿಕ್ ಯಾರು ಅನ್ನುವಂಥದ್ದು ಸದ್ಯದಲ್ಲೇ ಪತ್ತೆ ಹಚ್ಚೋದಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹೇಳಿದ್ದಾರೆ. ಒಟ್ಟು ಅಡ್ಡ ಮತದಾನವಾಗಿದ್ದು ಎಷ್ಟು ಅನ್ನುವಂಥದ್ರ ಬಗ್ಗೆ ಕೂಡ ಬಿಜೆಪಿಯ ನಾಯಕರಲ್ಲಿ ಈಗಾಗಲೇ ಗೊಂದಲ ಕೂಡ ಇದೆ. ಕೆಲವರು 3, 3 ಇನ್ನು ಕೆಲವರು 4 ಅಂತ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಬಿಜೆಪಿ ಜೆಡಿಎಸ್ ಸೇರಿ 11 ಅಡ್ಡ ಮತದಾನಗಳಾಗಿದೆ. ಜೊತೆಗೆ ಬಿಜೆಪಿ ನಾಯಕರ ಈ ಬೇಜವಾಬ್ದಾರಿ ನಡೆಯಿಂದ ಬಿಜೆಪಿ ದೇಶದ ಮಟ್ಟದಲ್ಲಿ ಮುಖಭಂಗವನ್ನ ಅನುಭವಿಸಿದೆ. ಮಿತ್ರ ಪಕ್ಷ ಜೆಡಿಎಸ್ ಜೊತೆಗಿನ ಮುನಿಸು ಕೂಡ ಈ ಹಿನ್ನಡೆಗೆ ಕಾರಣ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಚಾಣಾಕ್ಷತನ ಇಲ್ಲಿ ಕೆಲಸ ಮಾಡಿದೆ. ಆದರೆ ಬಿಜೆಪಿ ಯಾವುದೇ ಕ್ಷಣದಲ್ಲಿ ಡಿಕೆ ವಿರುದ್ಧ ತಿರುಗಿ ಬಿದ್ದರೂ ಕೂಡ ನಾವಿಲ್ಲಿ ಆಶ್ಚರ್ಯ ಪಡಬೇಕಾಗಿಲ್ಲ. ಅದು ಡಿಕೆಗೆ ಕಾಸ್ಟ್ಲಿ ಕೂಡ ಆಗಬಹುದು. ಇನ್ನು ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾದ ನಂತರದ ಮೊದಲ ಚುನಾವಣೆ ಇದಾಗಿತ್ತು. ಡಿಕೆ ಅದ್ಭುತವಾದಂತಹ ಸಾಧನೆ ಮಾಡಿದ್ದಾರೆ. ಒಕ್ಕಲಿಗರ ಕೋಟೆಯ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಜನತಾದಳದ ಭದ್ರಕೋಟೆಗೆ ಲಗ್ಗೆ ಇಡೋದಕ್ಕೂ ಸಹ ಪ್ಲಾನ್ ಮಾಡ್ತಾ ಇದ್ದಾರೆ. ಇದು ದಳಪತಿ ಕುಮಾರಣ್ಣ ಅವರಿಗೆ ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಕೆಲವು ಸೂಕ್ಷ್ಮ ವಿಚಾರಗಳನ್ನ HDK ಈಗಾಗಲೇ ಬಿಜೆಪಿ ಹೈಕಮಾಂಡ್ಗೆ ಮುಟ್ಟಿಸಿದ್ದಾರೆ ಅಂತ ಹೇಳಲಾಗಿದೆ. ಒಂದು ವೇಳೆ ಬಿಜೆಪಿ ಇದನ್ನ ಗಂಭೀರವಾಗಿ ಪರಿಗಣಿಸಿದ್ರೆ ಡಿಕೆಗೆ ಸಂಕಷ್ಟ ಮಾತ್ರ ತಪ್ಪಿದ್ದಲ್ಲ. ಒಟ್ಟಲ್ಲಿ ವಿಧಾನ ಪರಿಷತ್ ಚುನಾವಣೆಯ ನಂತರ ರಾಜಕೀಯ ರಣಕಣ ರೋಚಕ ಘಟ್ಟದತ್ತ ತಲುಪ್ತಾ ಇದೆ. ಸಂಪುಟ ಪುನರಚನೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗುವಂತಹ ಸಾಧ್ಯತೆಯೂ ಇದೆ. ಈ ರಾಜಕೀಯ ಬೆಳವಣಿಗೆಗಳು ಯಾವ ದಿಕ್ಕಿನತ್ತ ಹೊರಳುತ್ತೆ ಅನ್ನುವಂತಹದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.